ದಲಿತರ ಮೇಲಿನ ದೌರ್ಜನ್ಯಗಳು ರಾಜ್ಯದ ದೇಶದ ಹಲವಾರು ಮೂಲಗಳಲ್ಲೂ ಕೂಡ ಪದೇ ಪದೇ ಬೆಳಕಿಗೆ ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲೂ ಕೂಡ ಇಂತಹದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಸುಮಾರು ಕೆಲವು ವರ್ಷಗಳ ಹಿಂದೆ ಸುಮಾರು 4 ಎಕರೆ ಜಮೀನನ್ನ ದಲಿತ ವ್ಯಕ್ತಿಯೊಬ್ಬರು ಖರೀದಿ ಮಾಡ್ತಾರೆ. ಅದಾದ ನಂತರ ಶುರುವಾಗ್ತಕ್ಕಂಥದ್ದು ಸ್ಥಳೀಯವಾಗಿರ್ತಕ್ಕಂಥ ಕೆಲವು ಪ್ರಭಾವಿ ವ್ಯಕ್ತಿಗಳ ಕಿರುಕುಳ. ಅಲ್ಲಿ ಆಗ್ತಕ್ಕಂಥ ಫೆನ್ಸಿಂಗ್ ಇರ್ಬೋದು, ಕಲ್ಕಂಬ ನಿಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ, ಸಿಸಿ ಕ್ಯಾಮೆರಾ ಹಾಕಿದ್ರು ಕೂಡ ಕಿತ್ಕೊಂಡು ಹೋಗ್ತಾರೆ. ಇದೀಗ ಸರ್ಕಾರಿ ಅಧಿಕಾರಿಗಳೇ ಬಂದು ಕೂಡ ಒಂದಿಷ್ಟು ಫೋಟೋಗಳನ್ನ ವಿಡಿಯೋಗಳನ್ನ ಆ ಒಂದು ಪ್ರಭಾವಿ ವ್ಯಕ್ತಿಗಳ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ತಕ್ಕಂಥ ಕೆಲಸ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಫೋಟೋ ತೆಗೆದು ಒಂದು ಆಧಾರವನ್ನ ಮಾಡ್ಕೊಳ್ಳೋದಕ್ಕೆ ಕೂಡ ಮುಂದಾಗ್ತಕ್ಕಂಥದ್ದು. ಇದು ಎಲ್ಲೊಂದು ಕಡೆ ದಲಿತ ವ್ಯಕ್ತಿಯ ಒಂದು ಅಸಮಾಧಾನಕ್ಕೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ದೇಶದಲ್ಲಿ ಎಷ್ಟೇ ಕೂಡ ಸಂವಿಧಾನ ಬಂದರೂ ಒಂದು ನ್ಯಾಯ ಸಿಗ್ತಾ ಇಲ್ಲ. ಒಂದು ಸರ್ಕಾರ, ಒಂದು ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಸಮರ್ಪಕವಾಗಿ ನಮಗೆ ಒಂದು ಅಧಿಕಾರವನ್ನು ಕೊಡ್ತಾ ಇಲ್ಲ, ನಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಇದು ನಡ್ಕೊಂಡು ಹೋಗ್ತಾ ಇದೆ ಎನ್ನುವಂತಹ ಗಂಭೀರ ಆರೋಪಗಳು ಇದೀಗ ಬೆಳಕಿಗೆ ಬರ್ತಿರುವಂತಹದ್ದು. ಇದೇ ಒಂದು ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಕಾಡಲ್ಗಿಡದ ಕಾವಲ ಒಂದು ಗ್ರಾಮದಲ್ಲಿರತಕ್ಕಂಥ ಸರ್ವೆ ನಂಬರ್ 7 ಜಮೀನಿನಲ್ಲಿ ತಿಪಟೂರು ಉಪವಿಭಾಗಾಧಿಕಾರಿ, ತುರುವೇಕೆರೆ ತಹಶೀಲ್ದಾರ್, ಭೂಮಾಪನ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೆ ಸರ್ವೇಯರ್, ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಜಮೀನಿನ ಮಾಲೀಕರಿಗೆ ಯಾವುದೇ ರೀತಿಯಾದಂತಹ ಪೂರ್ವ ನೋಟಿಸ್ ಅನ್ನ ನೀಡದೆ ಈ ರೀತಿಯಾದಂತಹ ಒಂದು ನಡವಳಿಕೆಯನ್ನು ತೋರಿಸಿದ್ದಾರೆ, ಸರ್ವೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಆರೋಪವನ್ನ ಮಾಡಿರ್ತಕ್ಕಂತಹದ್ದು ತುಮಕೂರು ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ರಾಜೇಶ್. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ರಾಜೇಶ್. ಯಾಕೆಂತ ಹೇಳಿದ್ರೆ ಜಮೀನ ಸರ್ವೆ ಮಾಡಿಸುವ ನೆಪದಲ್ಲಿ ಭೂಮಿಯ ಹಾಲಿ ಮಾಲೀಕರಿಗೆ ಯಾವುದೇ ರೀತಿಯಾದ ಮಾಹಿತಿ ಸಿಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರಾಪರ್ಟಿ ಮೇಲೆ ಅವರು ಹೇಗೆ ಹಕ್ಕನ್ನು ಸಾಧಿಸ್ತಾರೆ ಎನ್ನುವಂತಹ ಆರೋಪವನ್ನ ಇದೀಗ ರಾಜೇಶ್ ಅವರು ಮಾಡ್ತಿರ್ತಕ್ಕಂಥದ್ದು. ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ರಾಜೇಶ್ ಇದೀಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಜಮೀನಿಗೆ ಸಂಬಂಧವಿಲ್ಲದಂತಹ ವ್ಯಕ್ತಿಗಳನ್ನ ಸ್ಥಳಕ್ಕೆ ಕರೆಸಿದ್ದಾರೆ, ಫೋಟೋ ಹಾಗೂ ವಿಡಿಯೋಗಳನ್ನ ದಾಖಲು ಮಾಡಿದ್ದಾರೆ. ಜಮೀನಿಗೆ ಅಳವಡಿಸಿದಂತಹ CCTV ಕ್ಯಾಮ್ರಾವನ್ನ ಕೂಡ ತೆರವುಗೊಳಿಸಿರ್ತಕ್ಕಂಥದ್ದು, ತೆಗೆದುಕೊಂಡು ಹೋಗಿರುವಂತಹದ್ದು. ಎಲ್ಲೊಂದು ಕಡೆ ಇವರು ಒಂದು ದೌರ್ಜನ್ಯ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಹೇಳುವಂತೆ ಮಾಡ್ತಾ ಇದೆ. ಈ ಒಂದು ಜಮೀನಿಗೆ ಸಂಬಂಧಿಸಿದ ಪ್ರಕರಣಗಳು ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಸೇರಿದಂತೆ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿದ್ದರೂ ಕೂಡ ನಿಯಮ ಉಲ್ಲಂಘಿಸಿ ಅಧಿಕಾರಿಗಳ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಆರೋಪವನ್ನ ಮಾಡಿರುವಂತಹದ್ದು. ಕೆಲ ವ್ಯಕ್ತಿಗಳನ್ನ ಪ್ರಚೋದಿಸಿ ಜಮೀನಲ್ಲಿದ್ದಂತಹ CCTV ಕ್ಯಾಮ್ರಾಗಳನ್ನ ಕೂಡ ತೆಗೆದುಹಾಕಿಸಿದ್ದಾರೆ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಅವರು ಪ್ರಭಾವಿಗಳಾಗಿದ್ದಾರೆ ಅಂತ ಹೇಳಿ ಗಮನಿಸಬೇಕಾಗತ್ತೆ. ಇನ್ನು ಈ ಭೂಮಿಗೆ ಸಂಬಂಧಿಸಿದಂತೆ ಹಿಂದೆಯೂ ಕೂಡ ಕಲ್ಲಿನ ಕಂಬಗಳನ್ನ ಧ್ವಂಸಗೊಳಿಸಿದಂತಹ ಪ್ರಕರಣ, ಜಾತಿ ನಿಂದನೆ ಆರೋಪ, SC/ST ದೌರ್ಜನ್ಯ ತಡೆ ಕಾಯ್ದೆ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಜೂನ್ 21ನೇ ತಾರೀಕು CCTV ಕಳವು ಸಂಬಂಧ ಮತ್ತೊಂದು FIR ಕೂಡ ದಾಖಲಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದ್ರು ಕೂಡ ಯಾವುದೋ ರೀತಿಯಾದ ಕ್ರಮ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ. ದಲಿತರ ಭೂಮಿಯ ಮೇಲೆ ಕೆಲವರು ಕಣ್ಣಿಟ್ಟಿದ್ದು ನಿರಂತರ ಕಿರುಕುಳವನ್ನು ನೀಡಲಾಗ್ತಾ ಇದೆ. ಅಧಿಕಾರಿಗಳ ನಡೆ ದಲಿತರನ್ನ ಭೂಮಿಯಿಂದ ಒಕ್ಕಲೆಬ್ಬಿಸುವಂತಹ ಪ್ರಯತ್ನ ಭಾಗ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ರಾಜೇಶ್ ಮಾಡಿರ್ತಕ್ಕಂಥದ್ದು. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ವಿರುದ್ಧ ಒಂದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡೆಸಬೇಕು, ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿರ್ತಕ್ಕಂಥದ್ದು ರಾಜೇಶ್. ಇನ್ನು ಈ ಒಂದು ವಿಚಾರದಲ್ಲಿ ಸತ್ಯಾಂಶವನ್ನು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಜವಾಗ್ಲೂ ಕೂಡ ದಲಿತರಿಗೆ ಅನ್ಯಾಯ ಆಗ್ತಿದ್ರೆ ಜಿಲ್ಲಾಧಿಕಾರಿಗಳು ಮುಂದಾಗಬೇಕು, ಅವ್ರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡಬೇಕು. ರಾಜೇಶ್ ಅವರಿಗೆ ಅನ್ಯಾಯ ಆಗಿದೆ ಅಥವಾ ಸಮಾಜಕ್ಕೆ ಅನ್ಯಾಯ ಆಗಿದ್ರೆ, ಇವರ ಒಂದು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನ ರಾಜೇಶ್ ಸೇರಿದಂತೆ ದಲಿತ ಸಂಘಟನೆಯ ಮುಖಂಡರು ಇದೀಗ ಒತ್ತಾಯವನ್ನ ಮಾಡಿದ್ದಾರೆ. ಹೋಬಳಿ ಸರ್ವೆ ನಂಬರ್ ಕಾಡಗಿಡತಾವು ಸರ್ವೆ ನಂಬರ್ ಬಂದು 7ರಲ್ಲಿ ಗೊಲ್ದ್ರ ಹತ್ರ ಮೂಲ ಖಾತೆದಾರರು ಬಲ್ದರು ಜಮೀನು ಅವರು ಪೊಸಿಷನಲ್ಲಿ ಉಳ್ತಾಯಿದ್ರು. ಅವ್ರ ಪೊಸಿಷನ್ ಉಳಿದ್ಮೇಲೆ ನಾನು ಜಮೀನು ತಗೊಂಡು ನಾನು 2 ವರ್ಷದಿಂದ ಉಳ್ತಾ ಇದ್ದೆ. ಉಳ್ತಾ ಇರೋ ಜಮೀನಿಗೆ 2 ವರ್ಷದಿಂದ ಏನೂ ತೊಂದರೆ ಇರಲ್ಲ ನನಗೆ. ಈಗ ಸದ್ಯದಲ್ಲಿ ಬಂದು ಈ 1 ವರ್ಷದಿಂದಲೂ ನಾವು ಸರ್ವೆ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಬಂದು ಅಧಿಕಾರಿಗಳೆಲ್ಲ ಬಂದು ಜಮೀನ ಫೋಟೋ ನಿಲ್ಸ್ಕೊಂಡು ಅವ್ರನ್ನ ಅಕ್ಕಪಕ್ಕದವ್ರನ್ನ ಬಂದು ಫೋಟೋ ಹೊಡ್ಸ್ಕೊಳ್ಳೋದು, ಈ ಥರ ಎಲ್ಲ ನಮಗೆ ತೊಂದರೆ ಕೊಡ್ತಾಯಿದ್ದಾರೆ. ತೊಂದರೆ ಕೊಟ್ಟು ನಮಗೆ ಈ ಥರ ಅಧ್ವಾನ ಮಾಡ್ತಾಯಿದ್ದಾರೆ. CCTV ಕಲ್ಕಂಬ ಎಲ್ಲ ಮುರಿದಾಗಿ ನನಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ನಾನು ತುಮಕೂರು ರಾಜೇಶ್ ಅವರಿಗೆ ಜಮೀನ ಮಾರಾಟ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟುಬಿಟ್ಟಿದ್ದೀನಿ. ಗೋಷ್ಠಿ ಕರೆದಿರೋ ಉದ್ದೇಶ ಏನು ಅಂತಂದರೆ, ತುರುವೇಕೆರೆ ತಾಲೂಕು ಕಾಡಲ್ಗಿಡದ ಕಾವಲದಲ್ಲಿ ದಲಿತರು ಒಂದು ಜಮೀನು ತಗೊಂಡ್ರ ವಿಚಾರವಾಗಿ ಹಿಂದಿಂದಲೂ ಸಹ ಅನೇಕ ಬಾರಿ ಸುದ್ದಿ ಆಗ್ತಾಯಿದೆ. ಸುದ್ದಿ ಆಗ್ತಾ ಉದ್ದೇಶ ಏನಂತಂದರೆ, ಕಾಡಲ್ಗಿಡದ ಕಾವಲು ಮೈಸಂದ್ರ ಹೋಬಳಿ ಸರ್ವೆ ನಂಬರ್ 7 ಸಂಬಂಧ ಇಲ್ಲದೇ ಇರೋಂಥ ವ್ಯಕ್ತಿಗಳು ಈಗಾಗಲೇ ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ಒಂದು 150ರಿಂದ 200 ಕಲ್ಕಂಬಗಳನ್ನ ಹೊಡೆದಾಕಿ CCTVನ ಕತ್ಕೊಂಡೋಗಿ ಇದನ್ನು ಮಾಡಿರ್ತಕ್ಕಂಥ ವಿಚಾರವಾಗಿ ಅಟ್ರಾಸಿಟಿ ಕೇಸು ಒಂದು ಅಲ್ಲಿ ಆಲ್ರೆಡಿ ಆಗಿದೆ. ಅದಾದಮೇಲೆ ಈಗ 6 ತಿಂಗಳಿಂದ ನಾವು ಜಮೀನಲ್ಲಿ ನಮ್ಮ CCTV ಇತ್ತು, ನಾವು ಅನುಭವದಲ್ಲಿದ್ದು ನಾವು ಹೋಗ್ತಾಯಿದ್ದು ಬರ್ತಾಯಿದ್ದು
ಈ ನಾವು ಹೋಗ್ದಲೇ ಇರ್ತಕ್ಕಂಥ ಸಂದರ್ಭ ನೋಡ್ಕೊಂಡು ಅವರು ನಮ್ಮ ಜಮೀನಲ್ಲಿ ಇರ್ತಕ್ಕಂಥ CCTVನ ಆಲ್ರೆಡಿ ಕತ್ಕೊಂಡು ಹೋಗಿದ್ರು. ಆ ಕತ್ಕೊಂಡು ಹೋಗಿರೋ ಸಂದರ್ಭದಲ್ಲಿ ತುರುವೇಕೆರೆ ಪೊಲೀಸ್ ಠಾಣೆಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು. ಒಂದು FIR ಸಹ ಆಗಿತ್ತು, 2ನೇ FIR ಆಗಿತ್ತು. ಒಂದು ಅಟ್ರಾಸಿಟಿ ಪ್ಲಸ್ CCTV ಕತ್ಕೊಂಡು ಹೋಗಿರೋ ವಿಚಾರ 2ನೇ FIR ಆಯಿತು. ಅದಾದಮೇಲೆ ಸಹ ಮೂರನೇ ತಾರೀಕಿನಲ್ಲಿ ಅವರು ತುರುವೇಕೆರೆ ತಹಶೀಲ್ದಾರರು ತಿಪ್ಟೂರು AC ಅವರು ಸರ್ವೇರ್ನ ಮತ್ತು RIVನ ಎಲ್ಲರನ್ನೂ ಕಳಿಸಿ ನಮ್ಮ ಜಮೀನೊಳಗಡೆ ವಿತೌಟ್ ನೋಟಿಸ್ ಇಲ್ದಲೇ ನಮ್ಮ ಜಮೀನೊಳಗಡೆಗೆ ಗುಂಪುಗಾರಿಕೆ ಮಾಡ್ಕೊಂಬಂದು ಅನದರ್ ಪರ್ಸನ್, ನಮ್ಮ ಜಮೀನಿಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಅವ್ರನ್ನ ಕರ್ಕೊಂಬಂದು ನಮ್ಮ ಜಮೀನೊಳಗೆ ನಿಲ್ಲಿಸಿ ಫೋಟೋ ತೆಗೆಸಿ ಜಮೀನನ್ನ ನಿಮ್ಮ ಹೆಸರಿಗೆ ಮಾಡಿಕೊಡ್ತೀವಿ ಅಂತ ಹೇಳಿ ಸುದ್ದಿ ಹಬ್ಸಿರ್ತಕ್ಕಂಥ ವಿಚಾರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಈ ಯಾವುದೇ ಒಂದು ಇಲಾಖೆಯಲ್ಲಿ ಕೋರ್ಟ್ ಆರ್ಡರ್ ಐತೆ ಅಂತ ಅವ್ರು ಹೇಳ್ತಾರೆ. ಹೈಕೋರ್ಟ್ ಆರ್ಡರ್ ಇದ್ರೂ ದೌರ್ಜನ್ಯ ಮಾಡಿ, ದಲಿತರ ಮೇಲೆ ದೌರ್ಜನ್ಯ ಮಾಡಿ ವಿತೌಟ್ ನೋಟಿಸ್ ಇಲ್ದಲೇ ನೀವು ಬೇರೆಯನ್ನ ಜಮೀನೊಳಗೆ ಕರ್ಕೊಂಬಂದು ಫೋಟೋ ತೆಗೆಸಿ ರಿಪೋರ್ಟ್ ಕೊಡಿ ಅಂತ ಕೋರ್ಟ್ ಎಲ್ಲಾದರೂ ಹೇಳಿದೆಯಾ? ಯಾವುದೇ ಒಂದು ಅಧಿಕಾರಿಗಳಿಗೆ ವಿತೌಟ್ ನೋಟಿಸ್ ಇಲ್ದಲೆ ಎಲ್ಲಾದರೂ ಹೋಗೋಕ್ಕೆ ಗೌರ್ಮೆಂಟ್ ಸರ್ಕ್ಯುಲೇಷನ್ ಇದೆಯಾ? ಇವರು ಪದೇ ಯಾಕೆ ನಮ್ಮ ಜಮೀನು ಒಳಗಡೆ ಬಂದು ಇವರು ತಹಶೀಲ್ದಾರರು AC ಅವರು ಡೈರೆಕ್ಷನ್ ಕೊಟ್ಟು ನಮ್ಮ ಜಮೀನು ಒಳಗಡೆಗೆ ಅನದರ್ ಪರ್ಸನ್ನ ಕರ್ಕೊಂಬಂದು ಯಾಕೆ ನಮಗೆ ತೊಂದರೆ ಕೊಡ್ತಾವ್ರೆ? ಯಾಕೆ ನಾವು ದಲಿತರು ನೆಮ್ಮದಿಯಾಗಿ ಇರಬೇಕು ಅಂತ ಇವರೇನೋ ಇಲ್ದಲೆ ಇವ್ರನ್ನೆಲ್ಲ ಗುಂಪುಗಾರಿಕೆ ಮಾಡಿಸಿ ಒಕ್ಕಲೆಬ್ಬಿಸ್ಬೇಕು ದಲಿತರನ್ನ ಅಂತೇಳಿ ಇವರೆಲ್ಲ ಸಂಚು ಮಾಡ್ತಾವ್ರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ಥರ 3ನೇ ತಾರೀಕು ನಾವೇನು 26ನೇ ತಾರೀಕು ಒಂದು FIR ಆಗಿತ್ತು ತುರುವೇಕೆರೆ ಸ್ಟೇಷನಲ್ಲಿ CCTV ಬಿಚ್ಕೊಂಡು ಇರೋ ವಿಚಾರವಾಗಿ. ಅದಾದಮೇಲೆ ತಿರ್ಗಾ 3ನೇ ತಾರೀಕು ಬೆಳಿಗ್ಗೆ ಇವರೆಲ್ಲ ಬರ್ತಾರೆ ಅಂತ ಗೊತ್ತಾಗಿ 7:30 8 ಗಂಟೆ ಸುಮಾರಿನಲ್ಲಿ ತಿರ್ಗಾ ಮತ್ತೆ 26ನೇ ತಾರೀಕು FIR ಆದಮೇಲೆ ತಿರ್ಗಾ 25,000 ಕೊಟ್ಟು ನಾವು CCTV ಹಾಕ್ಸಿದ್ದೀವಿ ಹೊಸದು ಜಮೀನು ಒಳಗಡೆ. ಅಲ್ಲಿ ಅನೈತಿಕ ಚಟುವಟಿಕೆ ನಡೆಸೋದು, ಅಲ್ಲಿ ಕುಡಿಯೋದು, ಬಾಟ್ಲುಗಳು ಎಸೆಯೋದು ನಮ್ಮ ಜಮೀನು ಒಳಗಡೆ ಈ ಥರ ಮಾಡ್ತಾವ್ರೆ ಅಂತೇಳಿ ನಾವು CCTV ಹಾಕ್ಸಿದ್ರೆ 3ನೇ ತಾರೀಕು 7ರಿಂದ 7:30 ಸಂದರ್ಭದಲ್ಲಿ CCTV ಬಿಚ್ಚಿ ಇವರೆಲ್ಲ ಏನು ಒಂದು 50-60 ಜನ ಎಲ್ಲ ಜನ ಕರೆಸಿ ನಮ್ಮ ಜಮೀನು ಒಳಗಡೆ ಇವರು ತಹಶೀಲ್ದಾರು AC ಅವರು ಏನು ಮಾಡ್ಯಾರೆ ನಮ್ಮ ಜಮೀನಲ್ಲಿ ಕಳಿಸಿ GPS ಫೋಟೋ ಬೇರೆಯನ್ನ ನಮ್ಮ ಜಮೀನೊಳಗೆ ನಿಲ್ಲಿಸಿ ನಮ್ಗೆ ವಿತೌಟ್ ನೋಟಿಸ್ ಇಲ್ದಿರ ನಮ್ಮ ಜಮೀನೊಳಗೆ ಅತಿಕ್ರಮ ಪ್ರವೇಶ ಮಾಡಿ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿ ಸುದ್ದಿ ಹಬ್ಬಿಸ್ತಾರೆ. ಈ ವಿಚಾರವಾಗಿ ಇವತ್ತು ನಾವು DC ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಏನು ವಿತೌಟ್ ನೋಟಿಸ್ ಇಲ್ದಲ್ಲಿ ನಮ್ಮ ಜಮೀನೊಳಗೆ ಬಂದಿರತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಆಮೇಲೆ ಪೊಲೀಸ್ ಇಲಾಖೆಗೆ 2 FIR 3ನೇ ಕಂಪ್ಲೇಂಟ್ ಕೊಟ್ಟರು ಇವರು ನಮ್ಮ ಜಮೀನು ಅನಧಿಕೃತವಾಗಿ 3rd ಪರ್ಸನ್ ಬಂದು ತೊಂದರೆ ಮಾಡ್ತಾರೆ ಅಂದರೆ ಪೊಲೀಸ್ ಇಲಾಖೆ ಭಯ ಇಲ್ಲ. ಒಂದು FIR ಕಂಪ್ಲೇಂಟ್ ಆಗಿ ಒಂದು FIR ಆಯಿತು, ತಿರ್ಗಾ ಇನ್ನೊಂದು FIR ಆಯ್ತು, ತಿರ್ಗಾ 100 FIR ಆದರೂ ನಾವೇನು ಹೆದರಲ್ಲ ಅಂತ ನಮಗೆ ಧಮಕಿ ಹಾಕ್ತಾರೆ ಅಂದರೆ ಪೊಲೀಸ್ ಇಲಾಖೆಯವರು ಭಯ ಇಲ್ಲ. ನಮ್ಗೆ ಯಾವ ಥರ ರಕ್ಷಣೆ ಕೊಡ್ತಾರೆ? ಇವು ಅಧಿಕಾರಿಗಳಿಗೆ ಕುಮ್ಮಕ್ಕೆ ಕೊಟ್ಟು ನಾಳೆ ದಿವಸ ನಾವು ನಮ್ಮ ಜಮೀನು ಹತ್ರ ಹೋದಾಗ ನಮಗೆ ಕೊಲೆ ಮಾಡಿಸಲ್ಲ ಅನ್ನೋದು ಏನು ಇವತ್ತು ಕಾರಣ ನಮಗೆ? ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಏನು ನಮ್ಮ CCTV ಬಿಚ್ಕೊಂಡೋರ ಒಂದು ವಾರದೊಳಗೆ ಸಂಬಂಧ ಆಗ್ತಲೇ ಇದ್ದರೆ ನಾವು ಜಮೀನು ಒಳಗಡೆ ಪ್ರತಿಭಟನೆ ಕೂತ್ಕೊಂತೀವಿ. ಇಲ್ಲ ಅಲ್ಲೇ ನಾವು ಸತ್ತೋಗ್ಬಿಡಿ ಅಧಿಕಾರಿಗಳಿಂದ. ದಲಿತರು ತುಮಕೂರು ಜಿಲ್ಲೆ ಒಳಗಡೆ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂತ ಜಮೀನು ಒಳಗೆ ಸತ್ತೋಗ್ಬಿಡ್ಲಿ, ಬೇಕಾದ್ರೆ ಇವರೇ ಕುಮ್ಮ ಕೊಟ್ಟು ಮಾಡಿಸ್ಲಿ, ನಾವೇನು ಹೆದರಲ್ಲ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು, ವಿತೌಟ್ ನೋಟಿಸ್ ಇಲ್ದಲೆ ಕೋರ್ಟ್ಗೆ ಕೊಡಲಿ ಸರ್, ಇವರು ಕೋರ್ಟ್ಗೆ ಇದನ್ನು ಏನೈತೆ ಲೀಗಲ್ ಕೊಡಲಿ. ಇವರು ವಿತೌಟ್ ನೋಟಿಸ್ ಇಲ್ದಲೆ ಕೋರ್ಟ್ ದೌರ್ಜನ್ಯ ಮಾಡಿ ಕೊಡಿ ಅಂತ ಯಾವ್ದಾರ ಕಾನೂನು ಹೇಳುತ್ತಾ? ಯಾವ ಆಧಾರದ ಮೇಲೆ ನಮ್ಮ ಜೀವನೊಳಗೆ ಬಂದರು ಇವರು ಡೈರೆಕ್ಷನ್ ಕೊಟ್ಟಾರೆ ಯಾರು? ಆದ್ದರಿಂದ ಸರ್ ಇವ್ರ ಮೇಲೆ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತೇಳಿ ನಾವು DC ಅವ್ರಿಗೆ ಮೆಮೊರನ್ನು ಕೊಟ್ಟಿದ್ದೀವಿ ಇವತ್ತು. ಆಮೇಲೆ ಪೊಲೀಸ್ ಇಲಾಖೆಯವರು ನಮ್ಮದು ಏನು 2 ಸಲ CCTV ಕರ್ಕೊಂಡೋಗ್ಯಾರೆ, ಅವರು ಈಗ ಹುಡುಕಿಸಿ ಯಾರು 3rd ಪರ್ಸನ್ ತಗೊಂಡವ್ರು ಅವ್ರನ್ನ ಕಂಡಿಡ್ದು ನಮಗೆ CCTV ತಂದು ಹಾಕ್ಸ್ಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು. ಆ ಉದ್ದೇಶ ಸರ್ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ. ಸರ್ ಕಾಡಲ್ ಗಿಡದ ಕಾವಲ್ ಅಂತ ಮೈಸಂದ್ರ ಹೋಬಳಿ ಕಾಡಲ್ ಗಿಡದ ಸರ್ವೆ ನಂಬರ್ 7 ಸರ್. 4 ಎಕರೆ ಜಮೀನು ಇರೋದು ನಮ್ಮದು. ಈಗಾಗಲೇ ಆಲ್ರೆಡಿ 1 ವರ್ಷ ಆಗಿದೆ ಸರ್ ನಾವು ಜಮೀನು ತಗೊಂಡಾಗ್ಲಿಂದಲೂ ಬರೀ ಇದೇ ಕಿರಿಕು ಸರ್. ಆಮೇಲೆ ಸರ್ 15 ಜನ ಇದ್ದಾರೆ ಸವರ್ಣೀಯರು, ಅವ್ರ ಮೇಲೆ ಈಗ ಆಲ್ರೆಡಿ ಅಟಾಸಿಟಿ ಯಾರು ಕರೆಂಟ್ ಗೋವಿಂದ ಅನ್ನೋ ಒಬ್ಬ ಬ್ರೋಕರು ಇವೆಲ್ಲ ಮಾಡಿಸ್ತಾನೆ ಸರ್. ಮೊನ್ನೆನೂ ಸಹ ನಮ್ಮ ಜಮೀನು ಒಳಗೆ ಕರ್ಕೊಂಬಂದ ಅಧಿಕಾರಿಗಳ್ನ ನಾವು ಆಲ್ರೆಡಿ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದೀವಿ. ಈ ಬ್ರೋಕರ್ಗಳು ಸಮಸ್ಯೆಯಿಂದ ನಮ್ಗೆ ಹಿಂಗೆ ಆಗ್ತಾಯಿದೆ ಅಂತ. ಲೀಗಲ್ ಆಗೈತೆ ಸರ್ ನಮ್ಮ ಡಾಕ್ಯುಮೆಂಟು. ಲೀಗಲ್ ಆಗಿರೋ ಡಾಕ್ಯುಮೆಂಟ್ಗೆ ನಮಗೆ ನೋಟಿಸ್ ಕೊಡ್ತಾ ಇಲ್ಲ. ಈಗ ಹಿಂದೆ ಒಂದು ಸಲ ಬಂದಿದ್ರು ಸರ್ 8ನೇ ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಬಂದಿದ್ರು.
ಅವೆಲ್ಲೂ ಸಹ ನಾವು ಜಮೀನು ಹತ್ರ ಹೋಗ್ತಿದ್ದಂಗೆ ನಾವೆಲ್ಲ ನೋಡೋಕೆ ಬಂದಿದ್ವು, ನಾವು ಹೋದ್ರು ಅಂತಂದು ಕದ್ದು ಮುಚ್ಚಿ ಮಾಡ್ತಾ ಇರೋ ಉದ್ದೇಶ ಏನು? ಲೀಗಲೇ ಕೊಡಿ, ಕೋರ್ಟಿಗೆ ಡಾಕ್ಯುಮೆಂಟ್ ನಾವು ಫೈಟ್ ಮಾಡ್ತೀವಿ. ಸರ್ ಅಧಿಕಾರಿಗಳು ಅವರೇ ಸರ್, ಇವರಿಂದ ರಾಜಕಾರಣಿಗಳು ಇದ್ದಾರೆ, ರಾಜಕಾರಣಿಗಳು ಅಲ್ಲಿ ಸ್ಥಳೀಯ ರಾಜಕಾರಣಿಗಳು ಇದ್ದಾರೆ ಸರ್. ಅವ್ರ ಹೆಸರೆಲ್ಲ ಈಗ ನಾವು ಪ್ರಚಾರ ಪಡಿಸೋದು ಬೇಡ, ಯಾಕೆಂದ್ರೆ ನಮಗೆ ಸಾಕ್ಷಿ ಸಮೇತ ನಾವು ಹುಡುಕ್ತಾ ಇದ್ದೀವಿ. ಈಗ ಅವರ ಸ್ಥಳೀಯ ರಾಜಕಾರಣಿಗಳು ಅವರೇ ಸಹ. ಆಮೇಲೆ ಪೊಲೀಸ್ ಇಲಾಖೆ ಈ ಹಿಂದೆ ಏನು ಸಪೋರ್ಟ್ ಮಾಡ್ತಾ ಇತ್ತು, ಸರ್ಕಲ್ ಇನ್ಸ್ಪೆಕ್ಟ್ರು ಆಮೇಲೆ ಪೊಲೀಸ್ ಇಲಾಖೆಯವರು ಸಪೋರ್ಟ್ ಇರೋದ್ರಿಂದಲೇ ಇವರೆಲ್ಲ ಹಿಂಗೆ ಮಾಡ್ತಾವ್ರೆ ಸರ್. ನಾವು 3ನೇ ತಾರೀಕು ಒಂದು ಪಿಟಿಷನ್ ಕೊಡ್ತೀವಿ ಸರ್. 3ನೇ ತಾರೀಕು 8ನೇ ತಾರೀಕು ಒಂದು ಪಿಟಿಷನ್ ಕೊಡ್ತೀವಿ ಯಾವುದು SP ಆಫೀಸ್ಗೆ. ಸರ್ ನಮಗೆ ಮಾಹಿತಿ ಬರುತ್ತೆ, ನಮ್ಮ ಜಮೀನೊಳಗೆ ಹಿಂಗೆ CCTV ಬಿಚ್ಚಕ್ಕೆ ಪ್ಲಾನ್ ಮಾಡ್ತಾವ್ರೆ ಅಂತೇಳಿ ನಮಗೆ ಮಾಹಿತಿ ಬರುತ್ತೆ. 8ನೇ ತಾರೀಕು ಒಂದು ಪಿಟಿಷನ್ ಕೊಡ್ತೀನಿ ನಾನು ಕಂಪ್ಲೇಂಟು. ಸರ್ ಅವ್ರನ್ನ ಕರೆಸಿ ವಾರನ್ ಮಾಡಿ ನಮ್ಮ ಜಮೀನೊಳಗಡೆ ಅನಧಿಕೃತ ಪ್ರವೇಶ ಮಾಡಿ CCTV ಬಿಚ್ಚಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ ಅಂತ ಅಲ್ಲಿ ಮಾಹಿತಿ ಬಂದಿದೆ ನಮಗೆ ಅಂತೇಳಿ ನಾವು ಪಿಟಿಷನ್ ಕೊಡ್ತೀವಿ. ಪಿಟಿಷನ್ ಕೊಟ್ಟರೆ 14ನೇ ತಾರೀಕು ನಮ್ಮ ಜಮೀನಲ್ಲಿ CCTV ಬಿತ್ತಾರೆ. ನೈಟ್ 12 ಗಂಟೆ 1 ಗಂಟೆ 14 ನಿಮಿಷದಲ್ಲಿ ನಮ್ಮ ಜಮೀನಲ್ಲಿ CCTV ಬಿತ್ತಾರೆ. ಒಂದು ಅಟ್ರಾಸಿಟಿ ಆಗೈತೆ. ತಿರ್ಗಾ 26ನೇ ತಾರೀಕು ಒಂದು ಕೇಸ್ ಆಗೈತೆ. ಅದಾದಮೇಲೆ ತಿರ್ಗಾ ಈಗ 3ನೇ ತಾರೀಕು ಬೆಳಗ್ಗೆ 7:30 8 ಗಂಟೆಗೆ ಅವತ್ತಿನ ತಂದು ಹಾಕ್ಸಿದ್ವಿ ಸರ್. 26ನೇ ತಾರೀಕು ಬಿಚ್ಕೊಂಡವ್ರೆ. ಇವ್ರಿಗೆ ಕಾನೂನಲ್ಲಿ ಏನು ಭಯ ಐತೆ ಇವ್ರಿಗೆ? ಸರ್ ಜಮೀನು ಅವ್ರು ಥರ್ಡ್ ಪರ್ಸನ್ನು ಸರ್. ಜಮೀನು ನಮ್ಮ ಜಮೀನಿಗೆ ಅವ್ರಿಗೂ ಸಂಬಂಧನೇ ಇಲ್ಲ ಸರ್. ನಮ್ಮನ್ನು ಒಕ್ಕಲೆಬ್ಬಿಸ್ಬೇಕು, ಆ ಜಮೀನು ಕಬಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ. ಇದೇ ಸರ್ ಪಕ್ಕದಲ್ಲಿ ಈಗ 8ನೇ ಸರ್ವೆ ನಂಬರ್ ಐತೆ, ಪಕ್ಕದಲ್ಲಿ 8ನೇ ಸರ್ವೆ ನಂಬರು ಅದನ್ನು ಕಬಳಿಸಿದ್ದಾರೆ. ಅವರು ಡಾಕ್ಯುಮೆಂಟು 8ನೇ ಸರ್ವೆ ನಂಬರು ಯಾರು ಮೂಲ ಗೊಲ್ಲ ಜನಾಂಗದವರು ಅವ್ರ ಹೆಸರಲ್ಲಿ ಓಡ್ತಾ ಐತೆ. ಇವ್ರು ಅವ್ರನ್ನೆಲ್ಲ ಎದುರಿಸಿ ಆ ಜಮೀನು ಒಳಗಡೆ ಇವ್ರು ಹೋಗಿ 4 ಎಕರೆನ ಕಬಳಿಸಿ ಅದರೊಳಗಡೆ ತೆಂಗಿಡ ಇಕ್ಕಿರು. ಈ ಅದ್ರ ಪಕ್ಕದಲ್ಲಿ ನಮ್ಮ ಜಮೀನು 4 ಎಕರೆ ಐತಲ್ಲ, ಇದನ್ನು ಸೇರಿ ಹೊಡಿಬೇಕು ಅಂತೇಳಿ ಟೋಟಲಾಗಿ ಒಂದು 20 ಎಕರೆ ಜಮೀನು ಹೊಡಿಬೇಕು ಅಂತ 15ರಿಂದ 16 ಜನ ಸಂಚು ಮಾಡಿ ನಮ್ಮನ್ನು ಒಕ್ಕಲೆಬ್ಬಿಸ್ಬೇಕು ಅಂತೇಳಿ ಈ ಥರ ಪ್ಲಾನ್ ಮಾಡ್ಯಾರ ಸರ್.